ನಾನು ಸುಮಾರು ನನ್ನ 2 ಮಕ್ಕಳನ್ನು ಈ ಸಂಸ್ಥೆಗೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸಿದಂಥವನು. ನನ್ನ ಅಣ್ಣನ ಮಗುವನ್ನು ಕೂಡ ನಾನು ಈ ಸಂಸ್ಥೆಗೆ ವಿದ್ಯಾಭ್ಯಾಸಕ್ಕೆ ಕಳಿಸ್ತಿದ್ದೆ. ಈ ಮಾದೋಡಿ ಫ್ಯಾಮಿಲಿ ಒಂದು ಹಣ ಮಾಡುವಂಥ ಉದ್ದೇಶಕ್ಕಾಗಿ ಈ ಸಂಸ್ಥೆಯನ್ನು ತೆರೆದಲ್ಲ. ಯಾವುದೇ ಶಾಲೆಯಲ್ಲಿ ಹಣ ಮಾಡಲಿಕ್ಕೆ ಆಗೋದಿಲ್ಲ. ಅದು ಮಾಡಿದ್ದು ಎಲ್ಲಿ ಖರ್ಚಾಗ್ತದೆ ಅಂತೇಳಿ ಅವರಿಗೆ ಗೊತ್ತಿರೋದಿಲ್ಲ. ಆ ಒಂದು ಥರದ ಈ ವ್ಯವಸ್ಥೆ ಶಾಲೆಯಲ್ಲಿ ನಡೀತಾ ಇರುವಂಥದ್ದು. ಈ ಪ್ರಗತಿ ಶಾಲೆಯಲ್ಲಿ ವೈಶಿಷ್ಟ್ಯಪೂರ್ಣ ಏನಂತ ಹೇಳಿದರೆ, ಬಹಳಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒತ್ತು ಕೊಡ್ತಾನೆ ಉಂಟು. ಎಲ್ಲ ವಿಭಾಗಗಳಲ್ಲಿ ಸಹ ರಾಜ್ಯ ಮಟ್ಟಕ್ಕೆ, ಜಿಲ್ಲಾ ಮಟ್ಟಕ್ಕೆ, ದೇಶ ಮಟ್ಟಕ್ಕೆ ಕಳಿಸುವಂತಹ ಮಕ್ಕಳನ್ನು ಇಲ್ಲಿ ರೆಡಿ ಮಾಡ್ತಾರೆ. ಬರೀ ಓದು ಮಾತ್ರ ಅಲ್ಲ, ಓದು ಬರೀ ವಿದ್ಯಾ ಸಂಪಾದನೆಗೆ ಹೋಗ್ತಾ ಉಂಟು. ಈಗ ಒಳ್ಳೆ ಮಾರ್ಕ್ ತೆಗೆದವ ಒಳ್ಳೆ ಇಂಜಿನಿಯರ್ ಆಗ್ತಾನೆ, ಅವನು ಸಂಪಾದನೆ ಮಾಡ್ತಾನೆ. ಆದರೆ ಒಂದು ಕಲೆ ಸಾಹಿತ್ಯ ಬೆಳೆದ್ರೆ ಅದು ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಆಗ್ತದೆ. ಅಂಥ ಒಂದು ವ್ಯವಸ್ಥೆಯನ್ನು ಈ ಪ್ರಗತಿ ವಿದ್ಯಾಸಂಸ್ಥೆ ಪ್ರತಿ ವರ್ಷ ಇಲ್ಲಿ ಈ ಬೇಸಿಗೆ ಶಿಬಿರ ಅಲ್ಲದಿದ್ದರೂ ಇಂಥ ಕಾರ್ಯಕ್ರಮಗಳಿಗೆ ಬಹಳಷ್ಟು ಒತ್ತು ಕೊಡುವಂಥ ಸಂಸ್ಥೆ ಅಂತ ಹೇಳಿದರೆ ಪ್ರಗತಿ ವಿದ್ಯಾಸಂಸ್ಥೆ. ಹಾಗಾಗಿ ಈ ಸಂಸ್ಥೆಯಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀತಾ ಇರುವಾಗ ಅದು ಜನಮನ್ನಣೆಗೆ ಒಳಪಡ್ತದೆ, ಅದು ಬೆಳೀತಾ ಹೋಗ್ತದೆ. ಒಂದು ದೇಶದ ಆಸ್ತಿ ಆಗಲಿಕ್ಕೆ ಅವರೊಂದು ಮೂಲ ಹೆಜ್ಜೆ ಆಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ. ಈಗ ನೀವು ಪೇರೆಂಟ್ಸ್ ಇದರಲ್ಲಿ ರಕ್ಷಕ ಸಂಘದ ಅಧ್ಯಕ್ಷರಾಗಿದ್ದೀರಿ. ಈಗಿನ ಇಲ್ಲಿಯ ಎಷ್ಟು ಮಕ್ಕಳು ಇದರಲ್ಲಿ ಭಾಗಿಯಾಗಿದ್ದಾರೆ? ಅದರದ್ದು ಲೆಕ್ಕ ಸಿಕ್ಕಲಿಲ್ಲ. ಈಗ ಕೇಳಿದೆ ನಾನು. ಸುಮಾರು ಈಗ ಟೋಟಲ್ ಒಂದು 400 ಮಕ್ಕಳ, ನಮ್ಮದೊಂದು 500 ಟಾರ್ಗೆಟ್ ಇತ್ತು, 350. ಮತ್ತು ನಿನ್ನೆ ಅಷ್ಟೇ ರಜೆ ಸಿಕ್ಕಿ ಕೆಲವರು ದೂರ ಹೋಗಿ ನಾಳೆ ಬರುವಂಥವರು ಸಹ ಇದ್ದಾರೆ. ನಾವು ಬರೀ ಪ್ರಗತಿ ಶಾಲೆಯ ಮಕ್ಕಳು ಅಂತ ಹೇಳುವಂಥದ್ದೇ ಅಲ್ಲ, ಮಕ್ಕಳು ಎಲ್ಲರೂ ಮಕ್ಕಳೇ. ನಾನೊಂದು ಈ ಸರ್ತಿ SLC ಬ್ಯಾಚಿನಲ್ಲಿ ನನ್ನ ಮಗ ಇದ್ದಾನೆ. ನಾನು ಏನು ಹೇಳೋದು ಅಂತ ಕೇಳಿದ್ರೆ, ನನ್ನ ಮಗನಿಗೆ ಮಾತ್ರ ತಗೊಂಡೋಗಿ ತಿಂಡಿ ಕೊಡೋದಲ್ಲ, ಕೊಟ್ಟರೆ ಎಲ್ಲರಿಗೂ ಕೊಡಬೇಕು. ಎಲ್ಲರೂ ನಮ್ಮ ಮಕ್ಕಳಾಗಿ ನಾವು ಭಾವಿಸಬೇಕು. ಹಾಗೆ ನಾವು 70 ಪೇರೆಂಟ್ಸ್ಗಳಿದ್ದರೆ 70 ಮಕ್ಕಳು ನಮ್ಮವರೇ ಅಂತ 70 ಜನವು ತಿಳ್ಕೊಂಡ್ರೆ ಅದೊಂದು ವಿದ್ಯಾಸಂಸ್ಥೆಗೆ ಒಂದು ಆಧಾರವೂ ಆಗ್ತದೆ. ಮತ್ತು ಮಕ್ಕಳಿಗೆ ಮಕ್ಕಳ ಹೊಟ್ಟೆಗಿಚ್ಚಾಗುವುದಿಲ್ಲ. ಈ ಸಂಸ್ಕೃತಿಯನ್ನು ಬೆಳೆಸಿಕೊಳ್ಬೇಕು ಅಂತ ನಾನು ಹೇಳುವವನು. ಯಾಕಂದರೆ ನಾವೆಲ್ಲರೂ ಒಂದೇ, ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಹಣದ ಆ ಒಂದು ಇದು ಗೊತ್ತಾಗಬಾರ್ದು, ಪ್ರೀತಿ ಮಾತ್ರ ಇರಬೇಕು ಸಂಸ್ಥೆಗಳಲ್ಲಿ ಅಂತ. ಹಾಗಾಗಿ ನಮ್ಮ ಇಲ್ಲಿಯ ಶಾಲೆಯ ಮಕ್ಕಳಿಗೆ ಎಷ್ಟು ಜನ ಬಂದಿದ್ದಾರೆ ಅಂತ ಅದರ ಲೀಸ್ಟ್ ತೆಗಿಲಿಕ್ಕೆ ಕೇಳಿದೆ ನಾನು. ಆದರೂ ತೆಗಿತಾ ಇದ್ದಾರೆ. ಅದು ಕೆಲವರು ದುಡ್ಡು ಕೊಟ್ಟಿದ್ದಾರೆ, ಕೆಲವರು ನಾಳೆ ಕೊಡ್ತೇವೆ ಅಂತ ಹೇಳ್ತಿದ್ದಾರೆ. ಸುಮಾರು ಒಂದು 400 ಮಕ್ಕಳಿಂದ ಮೇಲೆ ಇರಬಹುದು. ಮತ್ತು ಇನ್ನೂ ಸಹ ಜಾಸ್ತಿ ಬಂದಿರಬಹುದು. ಈಗ ನೋಡಿ, ನಾನು ನೋಡಿದ ಮಟ್ಟಿಗೆ 7ನೇ ಕ್ಲಾಸಿಂದ ಹೆಚ್ಚಿನವರು ಸ್ವಲ್ಪ ಕಡಿಮೆ ಕಾಣ್ತಾ ಉಂಟು ನೋಡುವಾಗ. ಅಂದರೆ ನಿನ್ನೆ ಎಕ್ಸಾಮ್ ಮೊನ್ನೆ ಮುಗ್ದದಷ್ಟೇ. ಮತ್ತು ಬೇರೆ ಮಕ್ಕಳಿಗೆ ಬರಲಿಕ್ಕೆ ಅವಕಾಶ ಇತ್ತು. 10ನೇ ತಾರೀಕಿನವರೆಗೆ ಎಲ್ಲ ಶಾಲೆಗಳಲ್ಲಿ ಕಡ್ಡಾಯವಾಗಿ ಶಾಲೆಗೆ ಬರಬೇಕು ಅಂತ ಹೇಳುವ ಒಂದು ಕಾನೂನು ಉಂಟು. ಹಾಗಿಂದಾಗಿ ಸ್ವಲ್ಪ ಕಡಿಮೆ ಆಗಿರ್ಬೋದೇ ಹೊರತು, ಆ ಒಂದು ಸರ್ಕಾರದ ಕಾನೂನು 10 ದಿವಸ 10ನೇ ತಾರೀಕಿನವರೆಗೆ ಎಲ್ಲ ಮಕ್ಕಳು ಶಾಲೆಗೆ ಬರಬೇಕು ಅಂತ ಹೇಳುವ ಕಾರಣ ಇದಕ್ಕೆ ಸ್ವಲ್ಪ ಕಡಿಮೆ ಆಗಿರ್ಬೋದೇ ಹೊರತು, ಇದಕ್ಕೆ ಉತ್ಸಾಹಕರು ತುಂಬ ಜನ ಇದ್ದರು. ಈಗ ಕೊನೆಯದಾಗಿ ಶಿಬಿರದ ಬಗ್ಗೆ ನೋಡಿ, ನಮ್ಮ ದೇಶ ಒಂದು ವೈಶಿಷ್ಟ್ಯಪೂರ್ಣವಾದಂಥದ್ದು. ಇದರಲ್ಲಿ ಇರುವಷ್ಟು ಕಲೆ, ಸಾಹಿತ್ಯ, ಸಂಸ್ಕೃತಿ ಯಾವ ದೇಶದಲ್ಲಿಯೂ ಇಲ್ಲ. ಅದರಲ್ಲಿಯೂ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಒಂದು ಮಣ್ಣಿಗೆ ಒಂದೊಂದು ಶಕ್ತಿಗಳುಂಟು. ಇಲ್ಲಿ ಅನೇಕ ದೈವಿಕ ಶಕ್ತಿಗಳುಂಟು. ಅನೇಕ ದೈವಿಕ ಶಕ್ತಿಗಳ ಪ್ರಭಾವ ಆಯಾಯ ವ್ಯಕ್ತಿಗೆ ಇರಲೇಬೇಕು. ಅವನು ಅದರ ಆರಾಧಕನಾಗಿರ್ತಾನೆ. ಈ ಸಂಸ್ಕೃತಿಯನ್ನು ಆರಾಧನೆ ಮಾಡುವವರಿಗೆ ಆ ಸಂಸ್ಕೃತಿ ಒಲಿಲೇಬೇಕು. ಹಾಗೆ ಇಷ್ಟು ಜನ ಮಕ್ಕಳಿದ್ದಾರೆ ಅಂತ ಹೇಳಿದರೆ ಅಷ್ಟು ಕಲೆ ಅವರ ಹತ್ರ ಉಂಟು ಅಂತ. ಇದೀಗ 300 ಮಕ್ಕಳು ಇದ್ರು ಅಂತ ಇಟ್ಕೊಳ್ಳಿ, 400 ಇರಲಿ. ಆ 400 ಸಂಸ್ಕೃತಿಗಳು ಇಲ್ಲಿ ಉಂಟು. ಆ 400 ಸಂಸ್ಕೃತಿಗಳು ಬೆಳಿಲಿಕ್ಕೆ, ಒಂದು ಹುಟ್ಟು ಹೇಗೆ ಒಂದು ಮನುಷ್ಯನಿಗೆ ಮುಖ್ಯವೋ, ಸಂಸ್ಕೃತಿ ಬೆಳಿಲಿಕ್ಕೆ ಸಹ ಹಾಗೆ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಪ್ರಯೋಜನಕಾರಿಯಾಗ್ತದೆ. ನಮ್ಮ ದೇಶದಲ್ಲಿ ಒಳ್ಳೆ ವಿದ್ಯೆಯನ್ನು ಓದಿದವ ಅದೇ ಸಂಪಾದನೆಯ ದಾರಿಯನ್ನೇ ಹಿಡಿತಾನೆ. ಅವನು ಸಂಸ್ಕೃತಿಯನ್ನು ದೇಶ ಮಟ್ಟಕ್ಕೆ ವ್ಯಾಪಿಸಲಿಕ್ಕೆ ಹೋಗುದಿಲ್ಲ. ಅವನಿಗೆ ಸಂಪಾದನೆ ಆಗಬೇಕು, ಅವನ ಮನೆಗೆ ತಕೊಂಡು ಹೋಗ್ತಾನೆ. ಈ ಕಲೆ, ಸಾಹಿತ್ಯ ಇದರಲ್ಲಿ ಮುಂದೆ ಬಂದವನು, ಅವನು ದೇಶದಲ್ಲಿ ಒಬ್ಬ ಹೆಚ್ಚು ಪ್ರಚಾರಕನಾಗಿ. ಈಗ ಉದಾಹರಣೆ, ವಿರಾಟ್ ಕೊಹ್ಲಿ, ಅವ ಏನು ವಿದ್ಯಾವಂತ ಅಲ್ಲ, ಅವನೊಬ್ಬ ಕ್ರೀಡಾಪಟು. ಅವನು ಇಡೀ ವಿಶ್ವಕ್ಕೆ ಒಬ್ಬ ಮಾದರಿಯಾಗಿದ್ದಾನೆ. ಹಾಗೆ ಕಲೆ ಮತ್ತು ಸಾಹಿತ್ಯ, ಕ್ರೀಡೆ ಇದರ ಬೆಳೆದ್ರೆ ಅದು ನಮ್ಮ ದೇಶದ ದೊಡ್ಡ ಆಸ್ತಿಯಾಗಿರ್ತದೆ.